ಜೀವನದಲ್ಲಿ ಯೋಗ ಇದ್ರೆ ಭಾಗ್ಯ ಇರುವುದಿಲ್ಲವಂತೆ, ಭಾಗ್ಯ ಇದ್ರೆ ಯೋಗ ಇರುವುದಿಲ್ಲವಂತೆ. ಸುಧನ್ವನ ಪಾಲಿಗೆ ಯೋಗವೂ ಉಂಟು, ಭಾಗ್ಯವೂ ಉಂಟು. ಜೀವನದಲ್ಲಿ ಎಲ್ಲಾ ದಿನವನ್ನು ನೆನಪಿನಲ್ಲಿ ಇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ನೆನಪಿನಲ್ಲಿ ಇರಿಸಿಕೊಳ್ಳಲೇಬೇಕಾದ ದಿನವನ್ನು ವ್ಯಕ್ತಿಯ ಜೀವನದಲ್ಲಿ ನಡೀತದೆ. ಅದು ಇವತ್ತಿನ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ವಾಮಿ. ಕಾರಣ ಚಂಪಕನಾಡಿನವರಿಗಾಗಿ ಒಂದು ವಿಶೇಷವಾದಂತಹ ಅಶ್ವಥ ಪ್ರವೇಶ. ಕಂಡವರು ಬೆಳಗ್ಗೆಯಲ್ಲಿ ತಂದೆಯವರಾದಂತಹ ಹಂಸಧ್ವಜ ಮಹಾರಾಜರು ಕುದುರೆಯ ಪಡೆಲಿಖಿತವನ್ನ ಕಂಡು ಯೋಚನೆ ಮಾಡಿದ್ದು ಹೀಗೆ. ಬಿಟ್ಟವರು ಯಾರು? ಪಾಂಡವರು. ಹಿಂದೆ ನಡೆದಿರುವಂತಹ ಮಹಾಭಾರತ ಸಂಗ್ರಾಮದಲ್ಲಿ ಬಂಧುಗಳ ಹತ್ಯೆ ಆಯಿತು ಅಂತ ತಿಳಿದಂತ ಧರ್ಮನಂದನ ಅಶ್ವಮೇಧವನ್ನ ಕೈಗೊಂಡ. ಆ ಮೂಲಕವಾಗಿ ಪೂಜಿಸಿ ಬಿಡಲ್ಪಟ್ಟಂತ ಅಶ್ವ ಎನ್ನುವುದು ನೇರವಾಗಿ ಚಂಪಕನಾಡದ ಪ್ರವೇಶ ಮಾಡಿತು. ಬಲ ಇದ್ದವರು ಗಟ್ಟಿ ಕಾದಾಡಬೇಕು, ಕಾದ ರಸದವಾದವರು ಕಪ್ಪಗಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕು. ನಮ್ಮಲ್ಲಿ ಬಲ ಉಂಟು ಎನ್ನುವ ಸಲುವಾಗಿ ತಂದೆಯವರು ಬಂಧಿಸಿದ್ರು. ಬಂಧಿಸಿದ ಮಾತ್ರಕ್ಕಾದೀತ ಹೋರಾಟ ಕಣಕ್ಕೆ ಇಳಿಬೇಕು ಅಂತ ಸುಸಜ್ಜಿತವಾದಂತಹ ಸೇನೆ ಎನ್ನುವುದು ಸಿದ್ಧವಾಗಿ ನಿಲ್ಲಬೇಕು. ಹಾಗಿದ್ರೆ ಅದು ಎಲ್ಲಿ? ಸುಧನ್ವನ ನೇತೃತ್ವದಲ್ಲಿ ಆಗಬೇಕೆನ್ನುವುದು ತಂದೆಯವರ ಅಂಕೋಣ. ಅವರ ಆಶೀರ್ವಾದದ ಕವಚವನ್ನು ಧರಿಸಿದವ ನಾನು. ಭಾರತದಿಂದ ರಣದಲ್ಲಿ ಸೋಲಿಸುವುದರ ಮಟ್ಟಿಗೆ ಶ್ರೀಹರಿಯನ್ನ ಚಂಪಕನಾಡಿಗೆ ಬರೆಸಿಕೊಳ್ಳಬೇಕಾದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಯೋಗ ಭಾಗ್ಯ ಎರಡನ್ನೂ ಪಡೆದವನಾಗಿದ್ದೇನೆ. ಶಕ್ತಿ ಸಾಮರ್ಥ್ಯದಿಂದ ರಣಕ್ಷೇತ್ರಕ್ಕೆ ಹೋಗುವುದು ಒಂದಾದ್ರೆ ಹಿರಿಯರ ಆಶೀರ್ವಾದವಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ತಂದೆಯವರ ಆಶೀರ್ವಾದ ದೊರಕಿದ್ದು ಹೌದು. ಈಗ ನನ್ನ ಪಾಲಿಗೆ ಸಿಕ್ಕಿರುವ ಆಶೀರ್ವಾದ ಚಂದಂದೆ ನಡೆದಿರುವಂತಹ ವರ್ತಮಾನವನ್ನು ಬಿತ್ತರಿಸಿದಾಗ ಸಂತೋಷದಿಂದ ಹರಸಿದಂತ ತಾಯಿ ಶ್ರೀಹರಿಯನ್ನು ಬರಿಸಿಕೋ ಮಗನೆನ್ನುವ ಹಾಗೆ ಆಶೀರ್ವದಿಸಿದ್ರು. ಮುಂದುವಡಿಯನ್ನು ಇಡುತ್ತಿರುವಂತಹ ಸಂದರ್ಭ ತಂಗಿಯಾದಂತ ಕೊಲೆ ಮಂಗಳಾರತಿಯನ್ನು ಎತ್ತಿ ಹಿಡಿದು ನನ್ನ ಪಾಲಿಗೆ ಶುಭದ ಆರೋಗ್ಯವೊಂದನ್ನು ಕಳಿಸಿಕೊಟ್ಟಿದ್ದಾಳೆ. ಹಾಗಿದ್ರೆ ಇನ್ಯಾಕೆ ತಡ? ನಮ್ಮವರನ್ನ ಒಡಗೂಡಿ ರಣಕ್ಷೇತ್ರಕ್ಕೆ ಅವಸರ ಸ್ವಲ್ಪ ಹೆಚ್ಚಾಯ್ತು. ಅವಸರ ಈಗ ಬೇಡ. ಅವಸರ ಮಾಡುವ ಸಂದರ್ಭದಲ್ಲಿ ಅವಸರ ಮಾಡಬೇಕು, ಎಲ್ಲಾ ಸಂದರ್ಭದಲ್ಲಿ ಅವಸರ ಮಾಡುವುದಲ್ಲ. ಯಾಕೆ? ಇವರೆಲ್ಲ ನಮ್ಮವರು. ಆದ್ರೆ ನನ್ನನ್ನೇ ನಂಬಿರುವಂತಹ ಜೀವ, ನನ್ನ ಮಡದಿಯಾದಂತಹ ಪ್ರಭಾವತಿ, ಅವಳಲ್ಲಿ ವಿಚಾರವನ್ನ ಅರ್ಹತೆ ಹೋದೆ ಅಂತಾದ್ರೆ ನಾನೊಬ್ಬ ಅಪರಾಧಿ ಅಂತ ಆಗ್ಬಿಟ್ಟಿಲ್ಲ. ಅದಕ್ಕೆ ಆಸ್ಪದವನ್ನ ಕೊಡಬಾರದು ಅಂತಾದ್ರೆ ಪ್ರಭಾವತಿ ಮಂದಿರವನ್ನ ಸೇರಿ ವಿಚಾರವನ್ನ ಅರುಹಿ ಆಮೇಲೆ ಮುಂದೆ ಸಾಕ್ತೇನೆ. ನಿಜವಾಗಿ ಯೋಗನು ಮನೆ ಬಾಗಿಲಿಗೆ ಗಂಡ ಬಂದ್ರೆ ಸಾಕು, ಪರಿಮಾಣದಲ್ಲಿ ಕಾಲನ್ನಿರಿಸುವುದು, ತನ್ನ ತೊಳೆಯುವುದು, ಅದನ್ನೇ ತೀರ್ಥ ಅಂತ ಸ್ವೀಕರಿಸುವುದು. ನಮಗೆಲ್ಲ ತೀರ್ಥ ಸ್ವೀಕರಿಸಬೇಕಂತಾದ್ರೆ ಎಷ್ಟೆಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು. ಆದ್ರೆ ಒಂದು ವಿಶ್ವಾಸ ಉಂಟು. ಏನು? ತೀರ್ಥಕ್ಷೇತ್ರ ಎಷ್ಟೇ ದೂರ ಇರಲಿ, ನನ್ನವರು ತೀರ್ಥಕ್ಷೇತ್ರಕ್ಕೆ ಹೋಗಿ ತೀರ್ಥಂಕರರಿಂದ ತೀರ್ಥ ಸ್ವೀಕರಿಸಿಯೇ ಮನೆಗೆ ಬರ್ತಾರೆ ಅಂತ ವಿಶ್ವಾಸ. ಅದಕ್ಕಾಗಿ ನೀನು ಪಾದ ತೊಳೆದು ಅಂತ ನನಗೆ ಗೊತ್ತಾಯ್ತು. ಹೌದು, ನನಗೆ ಪತಿಯೇ ದೇವರು ಅಲ್ವಾ? ಪಾದವನ್ನು ತೊಳೆದಿದ್ದೆ, ಸರಿ, ಪಾದಗಳಿಗೆ ಹೂವನ್ನೇ ರಚಿದ್ದೆ, ಅದನ್ನೇ ಪ್ರಸಾದ ಅಂತ ಮುಡಿಗೇರಿಸಿಕೊಂಡೆ. ಹಾಗಿರ್ಬೇಕು. ಪಾದ ಪೂಜೆ ಆಯ್ತು. ಪಾದ ಪೂಜೆ ಆಯ್ತು. ಗಂಡ ಸರಿಯಾದ ಸಮಯಕ್ಕೆ ಮನೆಗೆ ಬಂದ್ರೆ ಪಾದ ಪೂಜೆ ಆಗ್ತದೆ. ಇಲ್ಲ, ಸಮಯ ತಪ್ಪಿ ಬಂದ್ರೆ ಮಂಗಳಾರತಿ ಆಗ್ತದೆ, ಮಹಾಮಂಗಳಾರತಿ ಆಗ್ತದೆ. ಆಗ್ತದೇನು? ಆದ್ರೆ ಉಳಿದವರಿಗೆ ನನಗಲ್ಲ, ನಮ್ಗೆ ಹಾಗಲ್ಲ. ಪ್ರೀತಿಯಿಂದ ನಮಸ್ಕರಿಸಿಕೊಂಡಿದ್ದೆ, ಆಶೀರ್ವಾದ ಮಾಡಬಾರದು. ಈಗ ಕೇಳುವವಳು ನೀನು, ಕೊಡುವವ ನಾನು. ನಿನ್ನ ಮನದ ಅಭಿಲಾಷೆ ಏನು ಅಂತ ನೀ ಕೇಳಿದ್ರೆ ಅದನ್ನೇ ಕೊಡುವುದಕ್ಕೆ ನಾನು ಅನುವು ಮಾಡಬಹುದು. ಹೌದಾ? ಮತ್ತೆ ನಾನು ಎಣಿಸಿದ್ದೊಂದು, ನೀವು ಆಶೀರ್ವಾದವನ್ನು ಅಲ್ವಾ? ವ್ಯರ್ಥ ಆಗ್ತದೆ. ದೀರ್ಘ ಸುಮಂಗಲಿ ಭವ. ಈ ಆಶೀರ್ವಾದವನ್ನು ನಿನಗೆ ಮಾಡುವ ಬದಲಾಗಿ ದೇವರಲ್ಲಿ ನಾನೇ ಕೇಳ್ಕೊಳ್ಬಹುದಲ್ಲ? ದೇವರ ನನ್ನ ಆಯುಷ್ಯವನ್ನು ಹೆಚ್ಚು ಮಾಡುವಂತ ಹಾಗೆ ಅದು ಬೇಡ. ಅಷ್ಟಪುತ್ರ ಪುತ್ರಿ ಸೌಭಾಗ್ಯವನ್ನೇ ಭವ. ಆಶೀರ್ವಾದ ಮಾತ್ರದಿಂದಲೇ ಮಕ್ಕಳಾಗ್ತಾರೆ
ಮದುವೆ ಅನ್ನುವಂತ ಸಂಸ್ಕಾರ ಯಾಕೆ? ಪುರುಷ ಪ್ರಯತ್ನ ಏನು? ಆಶೀರ್ವಾದ ಮಾಡ್ರಾಯ್ತು ಮಕ್ಕ. ಹಾಗಾದ್ರೆ ನೀವೇ ಪ್ರೀತಿಯಿಂದ ಹರಸಬಾರ್ದು. ಗಂಡನಾದವ ಹೆಂಡತಿಗೆ ಆಶೀರ್ವದಿಸುವುದು ಹೇಗೆ ಗೊತ್ತುಂಟ? ಹೇಗೆ? ತಿರುಗಿ ತಿರುಗಿ ಈ ಕಡೆ ತಿರುಗಿ. ಏನು ಹಳೆ ಹರಕೆ ಇದ್ದೆ ಏನು? ಮನೆಗೆ ಗಂಡ ಬಂದಾಗ ಅವನನ್ನು ಸುತ್ತ ಹಾಕೊಂಡು ನಮಸ್ಕಾರ ಮಾಡಿಸ್ತೇನೆ. ಹಾಗಲ್ಲ. ಹಾ ಹಾ ಎಲ್ಲಿಗೆ? ಈಗ ಕೇಳು, ಎಲ್ಲಿಗೆ? ಎಲ್ಲಿಗೆ? ನನ್ನ
ಹೇಳೆಂದನು 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 ಬಿಟ್ಟು ಪೊದೆಯ ಬಿಡಿಸುವೆನೆಂಬ ಬಿಂಕವ ಥಟ್ಟನೆ ಹೇಳೆಂದನು ಥಟ್ಟನೆ ಹೇಳೆಂದನು ಥಟ್ಟನೆ ಹೇಳೆಂದನು 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 ಥಟ್ಟನೆ ಹೇಳೆಂದನು ಆಯ್ ಆಯ್ ಬಿಟ್ಟು ಪೊದೆಯ ಬಿಡಿಸುವೆನೆಂಬ ಬಿಂಕವು ತಟ್ಟನೆಗೆ ಹೇಳೆಂದನು ತಟ್ಟನೆ ಹೇಳೆಂದನು ತಟ್ಟನೆ ಹೇಳೆಂದನು ಬಿಟ್ಟು ಬೊಂಬೆಯು ಬಿಡಿಸುವೆನೆಂಬ ಬಿಕ್ಕವು ಥಟ್ಟನೆ ಹೇಳೆಂದನು ಥಟ್ಟನೆ ಹೇಳೆಂದನು ಸೃಷ್ಟಿಕರ್ತನು ಎಂಬುವನೇ ನೀನು ನಿನ್ನ ಶ್ವಾವ ಕಟ್ಟಿಕೊಂಡಿಗೆ ಅಯ್ಯೋ ಈ ಹಿಂದೆ ಬಂದವರಲ್ಲಿ ಯಾರಲ್ಲಿಯೂ ಮಾತಾಡಬೇಕು ಅಂತ ನನಗೆ ಅನಿಸ್ಲೇ ಇಲ್ಲ. ಒಂದು ನಾಲ್ಕು ಮಾತಾಡುವುದಿದ್ರೆ ನಿನ್ನಲ್ಲೇ ಮಾತಾಡಬೇಕಿರುವಂತ ಸದುದ್ದೇಶದಿಂದ ನಿನ್ನ ರಥದ ಎದುರು ನನ್ನ ರಥವನ್ನ ತಂದು ನಿಲ್ಲಿಸಿದೆ. ಪ್ರಧಾನವಾದಂತ ಒಂದು ಪ್ರಶ್ನೆ ಏನು ಸೃಷ್ಟಿ ಅರ್ಜುನ ಎಂಬವನೇ ನೀನು ಕೇಳಬೇಕಾದದ್ದು. ನಾನೇ ಹೌದು ಅಂತಾದ್ರೆ ಕಾರಣ ಈ ಪೃಥ್ವಿಯಲ್ಲಿ ಅನೇಕ ಮಂದಿ ಅರ್ಜುನರಾಗಿ ಹೋಗಿದ್ದಾರೆ. ನಾಗಾರ್ಜುನನು, ಕಾರ್ತವೀರ್ಯಾರ್ಜುನನು, ಈ ಸೃಷ್ಟಿಯಲ್ಲಿ ಆಗಿ ಹೋದಂತ ಅರ್ಜುನರು ಸೃಷ್ಟಿಯಲ್ಲಿ ಹುಟ್ಟಿ ಸೃಷ್ಟಿಯಲ್ಲಿ ಪ್ರತಿ ಸೃಷ್ಟಿಯನ್ನು ಮಾಡಿ ಯಾರಿಂದಲೂ ಮಾಡೋ ಅಸದಳವಾದಂತ ಕಾರ್ಯವನ್ನ ಮಾಡಿ ತೋರಿಸಿದವ ಮಧ್ಯಮ ಪಾಂಡವಿ ಪಾರ್ಥ ಅಂತ ನಾವು ಕೇಳಿದ್ದೇವೆ. ದಶನಾಮಾವಳಿಯನ್ನು ಹೊತ್ತವ, ದೇವೇಂದ್ರನ ಸಿಂಹಾಸನವನ್ನು ಏರಿದವ, ಕಿರೀಟ ಎನ್ನುವಂತ ಬಿರುದಿಗೆ ಪಾತ್ರರಾದವ. ಅಷ್ಟೇ ಏನು ಪರಶಿವನಲ್ಲಿ ಹೋರಾಟ ಮಾಡಿದವ. ಒಂದೋ ಎರಡೋ ತಾಯಿ ಆಸೆಯನ್ನು ಈಡೇರಿಸಲು ಸುಖವಾಗಿ ಭುವಿಯಿಂದ ನಭದವರೆಗಾಗಿ ಶರದ ಮೂಲಕವಾಗಿ ಸೇತುವೆಯನ್ನು ನಿರ್ಮಾಣ ಮಾಡಿ ಐರಾವತವನ್ನು ಧರೆಗಿಳಿಸಿದವ ಯಾರು ಅಂತ ಕೇಳಿದ್ರೆ ತನೋತ್ತರ ಧನಂಜಯ. ಕೇಳಿದ್ದುಂಟು. ಅವನೇ ನೀನು ಅಂತಾದ್ರೆ ಹೆಮ್ಮೆಯಿಂದ ಪ್ರೀತಿಯಿಂದಲಾಗಿ ಮಾಡುವ ಕಾರ್ಯದ ಬಗ್ಗಾಗಿ ಲಕ್ಷ್ಯವನ್ನ ಇಟ್ಟು ನಿನ್ನಲ್ಲಿ ಹೇಳು. ನಿನ್ನ ಸೇನೆಗಾದಂತಹ ಪರಿಸ್ಥಿತಿಯನ್ನ ಗ್ರಹಿಸಿ ನೀವು ಬಿಟ್ಟಂತ ಅಶುವನ್ನ ಬಂಧಿಸಿದವರು ನಾವಿದ್ದೇವೆ. ತನ್ನ ಮೂಲಕವಾಗಿ ಹೋರಾಟ ಎನ್ನುವುದು ಪ್ರಾರಂಭವಾಗಿ ನಿನ್ನ ಸೇನೆ ಎನ್ನುವುದು ಧರೆಯಲ್ಲಿ ಹೊರಗಿರುವಂತಹ ಸನ್ನಿವೇಶವನ್ನೆಲ್ಲ ನೋಡಿ ನಾವು ಕಟ್ಟಿರುವಂತಹ ಶಿವ, ನೀವು ಬಿಟ್ಟಿರುವಂತಹ ಶಿವವನ್ನು ಬಿಟ್ಟು ಹೋಗ್ತೀರೋ ಅಥವಾ ಬಿಡಿಸ್ತೇನೆನ್ನುವಂತ ಪಿಂಕ ಉಂಟು ಅಂತಾದ್ರೆ ತಟ್ಟನೆ ಹೇಳಬೇಕು. ಅದಾಗುವುದಿಲ್ಲ. ನೀನು ಇಲ್ಲಿಯವರೆಗೆ ಸೃಷ್ಟಿಗರ್ಜುನನೇ ನೀನು ಅಂತ ನನ್ನಲ್ಲಿ ಪ್ರಶ್ನೆ ಮಾಡುವುದಕ್ಕೆ ಮುಂದಾದಾಗ ನಾನೇನಾದ್ರೂ ಆಕ್ಷೇಪ ಮಾಡಿದ್ದ? ಮಾಡಬಾರ್ದು. ನಾನೇನಾದ್ರೂ ಮಾತಾಡಿದ್ದ? ಮಾತಾಡಬಾರ್ದು. ಈಗ ಇಷ್ಟೊತ್ತು ಸುಮ್ಮನೆ ನಿಂತಂತ ನನ್ನಲ್ಲಿ ತಟ್ಟನೆ ಹೇಳು ಅಂದ್ರೆ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ನಾನು ಹೇಳುವಲ್ಲಿವರೆಗೂ ನೀನು ಕೇಳಬೇಕಾಗ್ತದೆ. ಅಂದ್ರೆ ನೀನು ಹೇಳುವುದು ಎಷ್ಟೊತ್ತಾಗ್ತದೆ ಅಂತ ಗೊತ್ತಾಗ್ತದೆ. ಅಲ್ಲ, ನಿನಗೆ ಅರ್ಥ ಆಗುವಾಗ ಹೇಳ್ಬೇಕಲ್ಲ. ಅಲ್ಲ, ನೀನು ಹೇಳಿದ್ದನ್ನ ಅರ್ಥ ಮಾಡಿಕೊಳ್ತೇನೆ ಅನ್ನುವಂತ ವಿಶ್ವಾಸ ನನಗೆ. ವಿಶ್ವಾಸ ಇರ್ತದೆ. ಪ್ರಾರ್ಥನೆ ಮೇಲೆ ನಂಬಿಕೆಯನ್ನು ಗೊತ್ತುಂಟ. ಯಾರೇ ಇರಲಿ, ದೊಡ್ಡವ ಇರಲಿ ಸಣ್ಣವ ಇರಲಿ,
ಪ್ರತಿಸ್ಪರ್ಧಿಯಾಗಿ ಬಂದವನಿಗೆ ಬಂದು ಮಾತಾಡಿದ್ರು ಅರ್ಥ ಆಗುವಾಗೆ ಮಾತಾಡ್ತೇನೆ ಅನ್ನುವುದು ನನ್ನ ವಿಶ್ವಾಸ. ಆದ್ರೆ ಥಟ್ಟನೆ ಹೇಳು ಎನ್ನುವ ಹಾಗೆ ಇಲ್ಲಿಯವರೆಗೆ ಬಂದು ಪ್ರಶ್ನೆ ಕೇಳಿದವ ಯಾರು? ಕಲಿಸುಧನ್ವ ಅಲ್ಲ, ಬದುಕಿನಲ್ಲಿ ಬಹಳಷ್ಟನ್ನ ಕಲಿಯಬೇಕಾದ ಸುಧನ್ವ. ಹುಡುಗ ನೀನು ಬೆಡಗಿನ ಹುಡುಗ ನೀನು ಹುಡುಗ ನೀನು ಹುಡುಗ ನೀನು ನಿನ್ನ ಬೆಡಗಿನ 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 ನುಡಿಯ ಕಟ್ಟಿಡು 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 ನಮ್ಮ ಹಯವ ಬಿಡು ನಿನ್ನ ಬೆಡಗಿನ ನೋಡಿಯ ಬೆಡಗಿನ ಬೆಡಗಿನ ನುಡಿಯ ಕಟ್ಟಿಡು ಕಟ್ಟಿಡು ಕೊಟ್ಟಿಡು ನಮ್ಮ ಹಯವ ಬಿಡು ನಮ್ಮ ಹಯವ ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ಕಟ್ಟಿಡು ಕೊಟ್ಟಿಡು ನಮ್ಮ ಹಯವ ಬಿಡು ನಮ್ಮ ಹಯವ ಬಿಡು ನಮ್ಮ ಹಯವ ಬಿಡು ಹಯವ ಬಿಡು ಹಯವ ಬಿಡು ಧನವ ಕೊಡು ಹಯವ ಬಿಡು ಧನವ ಕೊಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂದು ಧನವ ಕೊಡು ಒಡಗೊಂಬಿ ಧನವ ಕೊಡು ಹಯವ ಬಿಡು ಧನವ ಕೊಡು ಹಯವ ಬಿಡು ನಿನ್ನ
ನುಡಿದ್ರೆ ಹುಡುಗ ನಿನ್ನ ಮಾತುಗಳನ್ನ ಕೇಳಿದ್ರೆ ಬಹಳ ಸಂತೋಷವಾಗ್ತದೆ. ಯಾಕೆಂದ್ರೆ ಮಕ್ಕಳ ಮಾತೇ ಹಾಗೆ, ಕಿವಿಗೆ ತಂಪು, ಮನಸ್ಸಿಗೆ ತಂಪನ್ನ ಮುದವನ್ನ ನೀಡುವಂತಹದ್ದು. ಹಾಗಾಗಿ ಹುಡುಗನಾಗಿರುವಂತಹ ನೀನು ಈ ರೀತಿಯಾಗಿ ಮಾತಾಡಿದ್ದು ಸೊಗಸಾಯ್ತು ಬಿಟ್ರೆ ಮಾತಿನಲ್ಲಿ ಹೂರಣ ಎನ್ನುವುದಿಲ್ಲ. ನಿನ್ನ ಮಾತು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಬೆಡಗಿನ ನುಡಿ, ಬೆಡಗು ಕಳಚಿದ ಹೊಟ್ಟೆಯ ಹಾಗೆ, ಆಕಾರ ಕೆಡುವುದಿಲ್ಲ, ಒಳಗಡೆ ಕೊಡುಗಿರುವುದಿಲ್ಲ. ಸುಧನು ಒಳ್ಳೆ ಮಾತಾಡಿದ್ದಾನೆ ಎನ್ನುವ ಹಾಗೆ 4 ಜನ ಆಡಬಹುದು ಬಿಟ್ಟರೆ ಆ ಮಾತಿನಲ್ಲಿ ಹೂರಣ ಇಲ್ಲವೇ ಇಲ್ಲ. ಸೃಷ್ಟಿಗಾರ್ಜುನ ಎಂಬವನೇ ನೀನು. ನನ್ನ ಬಗ್ಗೆ ವಿಶೇಷವಾಗಿ ತಿಳಿದುಕೊಂಡಿರುವಂತಹ ನೀನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳುವುದಕ್ಕೆ ಮುಂದಾದೆ. ಸತ್ಯ, ಪ್ರಪಂಚದಲ್ಲಿ ಒಂದೊಂದು ದಂತಕಥೆಯ ಹಿಂದೂ ಈ ಅರ್ಜುನ ಇದ್ದಾನೆ. ಹಾಗಾಗಿಯೇ ಸೃಷ್ಟಿಗಾರ್ಜುನ ನಾನಾದದ್ದು. ಆಮೇಲೆ ಬಿಟ್ಟು ಗೋಪೆಯ ಬಿಡಿಸುವೆನೆಂಬ ಬಿಂಕವು, ಬಿಂಕ ನನಗಲ್ಲದೆ ಮತ್ಯಾರಿಗುಂಟು ಅಂತ ಕೇಳ್ತೇನೆ. ಯುದ್ಧ ಬಿಂಕ ಎನ್ನುವಂಥದ್ದನ್ನ ರಯಕ್ಕೆ ತೆಗೆದುಕೊಂಡವರು ನಾವು. ಹಾಗಾಗಿ ಈ ಬೆಳಗಿನ ನುಡಿಯನ್ನು ಕಟ್ಟಿಡು. ಹಾಗಿದ್ರೆ ಬಿಚ್ಚಿಡಬೇಕಾದದ್ದು ಯಾವುದು? ಅದನ್ನು ಕಟ್ಟಿಟ್ರೆ ಬಿಚ್ಚಿಡಬೇಕಾದದ್ದು ಕಟ್ಟಿಕೊಂಡಿರುವಂತಹ ಅಶ್ವ, ಅದನ್ನು ಬಿಟ್ಟುಕೊಡು. ಜೊತೆಗೆ ಧನವನ್ನ ಕೊಡು. ಅಪ್ಪ ಕಾಣಿಕೆ ರೂಪದಲ್ಲಿ ಇಂತಿಷ್ಟೇ ಎನ್ನುವುದಲ್ಲ, ಯಥಾನುಶಕ್ತಿ ಧನವನ್ನು ಕೊಟ್ಟೆ ಅಂತಾದ್ರೆ ಆದ್ರೆ ನಮ್ಮೊಡನೆ ನಿನ್ನ ಪಡೆಯನ್ನ ಸೇರಿಸಿಕೊಳ್ಳುವ ಮುಖೇನವಾಗಿ ಮುಂದಿನ ಬದುಕಿನಲ್ಲಿ ಉತ್ತಮವಾದಂತಹ ಭವಿಷ್ಯವನ್ನು ನಾನು ತೋರಿಸಿಕೊಡ್ತೇನೆ. ಇಷ್ಟನ್ನೇ ಹೇಳುವ ಅರ್ಜುನ ನಾನೇ ಅದಲ್ಲ, ಇನ್ನೊಂದು ಸೇರ್ಪಡೆ ಆದೀತೋ? ಮೂಢನೆಂದರೆ ನಿನ್ನ ರೂಢಿಯ ಮಡಲೆಂದು. ಮೂಢನೆಂದರೆ ನಿನ್ನ ರೂಢಿಯ ಮಡಲೆಂದು. ಆಡುತ್ತಿಗರು ಕೆಲವ ಒಡನೆಂದು, ಆಡುತ್ತಿಗರು ಕೆಲವು ಮಾಡದೆ ಯುದ್ಧವ ಹಯವನು ದ್ರವ್ಯವ. ಮಾಡದೆ ಯುದ್ಧವ ಹಯವನು ದ್ರವ್ಯವ. ಬೇಡುವನಿಗೆ ನೀನು ಮಾಡದೆ ಯುದ್ಧವ ಹಯವನು ದ್ರವ್ಯವ. ಬೇಡುವನಿಗೆ ನೀನು ದ್ರವ್ಯವ. ಬೇಡುವನಿಗೆ ನೀನು ಅರ್ಥ ಅಂತ ಹೇಳ ಅಲ್ಲ. ಈ ರೀತಿಯಾಗಿ ನೀನು ಕೇಳಿದಂತಾದ್ರೆ ಮೂಢನೆಂಬೆನೆ ನಿನ್ನ. ಹೇಳ್ತೀಯ? ಛೆ, ರೂಢಿಯ ಭಟನೆಂದು ಆಡುತ್ತಿಹರು ಕೆಲರು. ನೀನೊಬ್ಬ ಸಮರ್ಥ ಅಂತ ಪ್ರಪಂಚ ಮುಖದಲ್ಲಿ ಗುರುತಿಸಲ್ಪಟ್ಟಿದೆ. ನಿನ್ನನ್ನ ಎಲ್ಲವರು ಕೆಲವರು ಹೇಳ್ತಾ ಇದ್ದಾರೆ ನೀನೊಬ್ಬ ಸಮರ್ಥ ಅಂತವರ ಎದುರಿನಲ್ಲಿ ನಾನು ನೀವು ಎಲ್ಲಿಯಾದ್ರೂ ನಿನ್ನನ್ನು ಮೂಢ ಅಂತ ಹೇಳಿದ್ರೆ ನಾನು ಕೆಲವರ ಸಾಲಿಗೆ ಸೇರುವುದಿಲ್ಲ, ಹಲವರ ಗುಂಪಾಗಿ ಹೋಗ್ತೇನೆ. ಅದಕ್ಕೆ ಆಸ್ಪದವನ್ನು ನೀನು ಕೊಡಬಾರದು, ನಾನು ಕೊಡುವುದಿಲ್ಲ. ನೀನು ಕೇಳಿದ ರೀತಿ ಹಾಗಾಯ್ತು ಗೊತ್ತಾ? ಮಾಡದ ಯುದ್ಧ ಎನ್ನುವುದನ್ನು ನೀವು ಮಾಡಲಿಲ್ಲ. ಹೊರತಾಗಿ ನನ್ನನ್ನು ನೋಡಿದ ಬರುಗಳಿಗೆ ಅಲ್ಲಿ ಕಪ್ಪ ಕಾಣಿಕೆಯನ್ನು ಕೊಡುವ ಹೈವನ್ನು ಬಿಡು ಎನ್ನುವ ಹಾಗೆ ಹೇಳ್ತಾ ಇದ್ದಿ. ನೀನು ಕೇಳಿದ ರೀತಿ ಹಾಗಾಯ್ತು ಗೊತ್ತಾ? ಬೇಡಲು ದ್ವಿಜನೇ ನೀನು. ಬ್ರಾಹ್ಮಣರಾದವರಿಗೆ ಹಾಗೆ ನಾನಾ ಪ್ರತಿಗ್ರಹ ಶಕ್ತಿ ಇರುವುದಿದ್ದ ಬ್ರಾಹ್ಮಣರಿಗೆ ಮಾತ್ರ ಇಂಥದ್ದೊಂದು ಬೇಕು ಎನ್ನುವ ಹಾಗೆ ಕೇಳುವುದು. ಇವತ್ತು ರಣಕ್ಷೇತ್ರದಲ್ಲಿ ನೀನು ಕೇಳಿದ ರೀತಿ ನೀತಿಯನ್ನ ಕಂಡ್ರೆ ಬೇಡುವ ದ್ವಿಜನೇ ಅದೇ ಹೌದು ಅಂತಾರೆ. ನೀನು ಬೇಡ್ತಿ ಅಂತಾರೆ. ಈ ಕುದುರೆ ಅಲ್ಲ, ಲಾಯದಲ್ಲಿ ಇನ್ನೂ ಅನೇಕ ಕುದುರೆಗಳು. ಯಾಕೆ ಹೀಗೆ ಹೇಳ್ದೆ ಗೊತ್ತುಂಟಾ? ಭೂತಳದಲ್ಲಿ ದಾರಿ ಕೊಲ್ಲುವುದಿದು. ಭೂತಳದಲ್ಲಿ ದಾರಿ ಕೊಲ್ಲುವುದಿದು. ರಾಜನೀತಿಯ ಧರ್ಮವಿದು. ರಾಜನೀತಿಯ ಧರ್ಮವಿದು.
ಅಥವಾ ಮುಂದೆ ನಡೆಯುವಂತಹವರಲ್ಲಿ ಅವನ ಅವಸ್ಥೆ ಏನಾಗುತ್ತದೆ ಎನ್ನುವ ಹಾಗೆ ಚಿಂತನೆಯನ್ನ ಮಾಡಿ ಮುಂದುವರಿಯುವುದು ನಾವು ನಮ್ಮಂತವರಿಗೆ ಶೋಭೆ ತರುವಂತಹ ದಾರಿ ಅಂತ ತಿಳಿದುಕೊಳ್ತೇವೆ. ಇಲ್ಲದೆ ಹೋದ್ರೆ ರಣಕ್ಷೇತ್ರದಲ್ಲಿ ಹುಡುಗರಾಗಿ ನಿಂತಿರುವಂತಹ ನಿನ್ನ ಮೈ ಮೇಲೆ ಮೈ ಮಾಡುವುದಕ್ಕೆ ಮುಂದಾದೆ ಅಂತಾದ್ರೆ ಇದು ಸಾಧ್ಯವಾದೀತ. ಲೋಕಾಪವಾದಕ್ಕೆ ಗುರಿಯಾಗಬೇಕಾದಂತಹ ಅನಿವಾರ್ಯತೆ ಬರ್ತದೆ. ಹಾಗಾಗಿ ಸಮಾನಶೀಲೇಶು ವ್ಯಸನೇಶು ಸತ್ಯಂ, ಯಾವುದೇ ವಿಚಾರಕ್ಕಾದರೂ ಸಮಾನತೆ ನೋಡಬೇಕಾಗುತ್ತದೆ. ಸರಿ, ನನ್ನ ಅನುಭವದ ಮುಂದೆಯೋ ನನ್ನ ವಯೋಮಾನದ ಮುಂದೆಯೋ ನೀನು ಸರಳ. ಹಾಗಾಗಿ ನಿನ್ನೋಳು ಒಳ್ಳೆ ರಣವ, ಹಾಗಂತ ಯುದ್ಧ ಮಾಡುವ ಮನಸ್ಸುಂಟು ಎನ್ನುವ ಹಾಗೆ ನಿನಗಿದ್ರೆ ನಾವು ನಮ್ಮಂಥವರಲ್ಲಿ ಅಲ್ಲ, ನಿನ್ನ ಊರಿಗೆಯವರಲ್ಲಿ ಆ ಪ್ರದರ್ಶನವನ್ನು ಮಾಡಬಹುದು. ಬದಲಾಗಿ ಹೀಗೆ ಹೇಳ್ತಾ ಇದ್ದೇನೆ ಎನ್ನುವ ಕಾರಣ ಏನು ಗೊತ್ತುಂಟ? ನನಗೆ ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಲ್ಲ, ಮತ್ತೆ ನೀನ್ ಸಣ್ಣವ, ನಿನ್ನ ಅಪ್ಪನನ್ನು ಕರೆಸುವ ಪಾತಾಳ ಸುರನಿಳಯ ಭೂತಳದ ಪಟು ಭಟರ ವ್ರಾತದೊಳ್ಕಾಣೆ ನಿನ್ನು ನೀ ತರಳನ ಕಟ, ನೀ ತರಳನ ಕಟ ಬರಿದೇತ ಕಳಿದಪಿ ನಿನ್ನ ತೋತನ ಬರಗೇಳು, ನೀ ತರಳನ ಕಟ ಬರಿದೇತ ಕಳಿದಪಿ ನಿನ್ನ ತೋತನ ಬರಗೇಳು. ಖಾದ್ಯಸುವರನ್ನ ನಂಬಿ ತುರಂಗವು ಬಿಡು ಬಿಡು ತಾತುಗಳ ಬೇರೆಯಾದರೂ ಅರನೆಚ್ಚ ನಿನ್ನ ಕರಚಮತ್ಕೃತಿಯನ್ನ ಕಂಡು ನನ್ನ ಹೃದಯಾಂತರ ಆರೋಗ್ಯದಿಂದ ಬಂದಂತಹ ಮಾತು. ಯಾಕೆಂದ್ರೆ ನನ್ನ ಈ ರಥವನ್ನ ಅನೇಕ ಯೋಜನೆಗಳ ಪರ್ಯಂತರವಾಗಿ ಎಸೆಯುವಂತಹ ಸಾಮರ್ಥ್ಯವನ್ನ ನೀನು ತೋರಿಸಿದ್ದೀಯ ಅಂತಾದ್ರೆ ಇದು ಸಾಮಾನ್ಯರಿಂದ ಆಗುವಂತಹ ಕೆಲಸ ಅಲ್ಲ. ಹೆಚ್ಚೇಕೆ ಪಾತಾಳ ಸುರನಿಲಯ ಬಿಡು ಭೂತಳದ ಯಾವೆಲ್ಲ ಪಟುಪಟರು ಪ್ರಯತ್ನ ಪಟ್ಟರು ಅಸಾಧ್ಯವಾದಂತಹ ಕಾರ್ಯವನ್ನು ನೀನು ಮಾಡಿ ತೋರಿಸಿದವನಿದ್ದಿ. ಆದ್ರೆ ಏನು ಯುದ್ಧದಲ್ಲಿ ಮುಂದುವರಿಯೋಣ, ನೀ ತರಳ ನಕಟ. ಹಾಗಾಗಿ ನಿನ್ನ ಮೇಲೆ ಕೈ ಮಾಡುವುದಕ್ಕೆ ಮನಸ್ಸು ಬರ್ತಾ ಇಲ್ಲ. ಯುದ್ಧವನ್ನು ಮುಂದುವರಿಸಬೇಕು ಅಂತ ಆದ್ರೆ ಧನಂಜಯ ಕೇಳು ನಿನ್ನಲ್ಲಿ ಹಣ ಬಡಿರ್ತಡದೇನು ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲ, ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯಗಳು ಹುರು ಪರಾಕ್ರಮಿಸೂತನಿಂದಲೇ ಗೆಲ್ಲಬಹುದೇ, ಹುರು ಪರಾಕ್ರಮಿ ಗೆಲ್ಲಬಹುದೇ. ಮರುಳೆಲ ಮರುಳೆಲ ಮರಳು
ಅವ ಅಲ್ಲ ಆ ಶ್ರೀಕೃಷ್ಣನ ಬರಿಸು ಹೋರಾಟ ಮಾಡು. ಜಾಣನಿಗೆ ಮಾತಿನ ಪೆಟ್ಟು ಸಾಕಾಗ್ತದೆ, ಮೂಣನಿಗೆ ರತ್ತೆ ಪೆಟ್ಟು.